ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಹತ್ರ ನೋಡೋಣ. ನಾನು ತಮ್ಮ ಆಗಿ ನಿಮ್ಮ ಹತ್ರ ಇದುವರೆಗೆ ಏನನ್ನೂ ಕೇಳಿಲ್ಲ, ಈಗ ಕೇಳ್ತಿದ್ದೀನಿ. ದಯಮಾಡಿ ಇದೊಂದು ಪ್ರಯತ್ನ ಮಾಡಿಬಿಡಿ ಅಣ್ಣ, ಪ್ಲೀಸ್ ಅಣ್ಣ ಅಂತಾನೆ. ಏಯ್ ಮುಚ್ಚೋ ಬಾಯಿ, ನಿಜವಾಗ್ಲೂ ನೀನು ನಮ್ಮ ತಮ್ಮನೇನೋ? ಅದು ಹೇಗೋ ನಮ್ಮ ತಮ್ಮನಾಗಿ ಹುಡ್ದೆ ನೀನು? ನಮ್ಮ ರಕ್ತದ ಒಂದು ಕಣದಲ್ಲಿ ಇರೋ ಅಷ್ಟು ರೋಷ ಸ್ವಾಭಿಮಾನ ಇಲ್ವಲ್ಲೋ ನಿನಗೆ? ಅದು ಹೇಗೋ ಈ ಥರದ ಜೀವನ ಬದುಕ್ತಿದ್ಯಾ ನೀನು ಅಂತಾರೆ ಚಂದ್ರಕಾಂತ್. ಆಗ ಸೂರ್ಯಕಾಂತ್, ಚಂದ್ರು ಒಂದು ಗಾದೆ ಇದೆ ಕೇಳಿದ್ಯಾ? ಮದುವೆ ಆಗದೆ ಹುಚ್ಚಿಬಿಡಲ್ಲ, ಹುಚ್ಚಿಬಿಡದೆ ಮದುವೆ ಆಗಲ್ಲ. ಇವನೇನು ಮದುವೆ ಆಗಿಲ್ವಲ್ಲ, ಅದಕ್ಕೆ ಹುಚ್ಚು ಹೆಚ್ಚಾಗಿ ನೆತ್ತಿಗೆ ಏರ್ಬಿಟ್ಟಿದೆ. ಅದಕ್ಕೆ ನೋಡು, ಕಂಡವ್ರ ಮದುವೆಯಲ್ಲಿ ನಾಯಿ ಥರ ಓಡಾಡ್ಕೊಂಡವನೆ ಅಂತಾರೆ ಸೂರ್ಯಕಾಂತ್. ಇವತ್ತು ಅಂತ ಅಲ್ಲ ಅಣ್ಣ, ಪ್ರತಿದಿನ ನಂದನ ಮನೇಲಿ ಕೆಲಸದವನ ತರಹ ಬದುಕ್ತಿದ್ದಾನೆ. ಕೆಲಸದವನಾದರೂ ಪರವಾಗಿಲ್ಲ, ಸಂಬಳನಾದರೂ ತಗೋತಾನೆ. ಆದರೆ ಇವನಿಗೆ ಬಿಟ್ಟು ದುಡ್ಸ್ಕೋತಿದ್ದಾನೆ. ಮದುವೆ ವಯಸ್ಸು ಮೀರಿ ಹೋಗಿದ್ರು ಮದುವೆ ಮಾಡಿಲ್ಲ ನಂದ, ಆ ಯೋಚನೆ ಕೂಡ ಇಲ್ಲ ಆ ನಂದನ ತಲೆಯಲ್ಲಿ. ನೋಡು, ಈ ವಯಸ್ಸಲ್ಲಿ ನಂದ ಮದುವೆ ಆಗ್ತಿದ್ದಾನೆ, ನಿನಗೇನು ಅನ್ನಿಸ್ತಾನೆ ಇಲ್ವಾ? ಥೂ, ನಿಂದು ಒಂದು ಜನ್ಮನ, ನಾಚಿಕೆ ಆಗಬೇಕು ನಿನಗೆ. ನಮ್ಮ ಹತ್ರನೇ ಬಂದು ಆ ನಂದನ್ ಜೊತೆ ಚೆನ್ನಾಗಿರಿ ಅಂತ ನಮಗೆ ಭಾಷಣ ಮಾಡ್ತಿದ್ಯಲ್ಲ, ಏನು ಹೇಳಬೇಕು ನಿನಗೆ ಅಂತಾರೆ ಚಂದ್ರಕಾಂತ್. ಏಯ್, ನೀನು ನಮಗೆ ಬುದ್ಧಿ ಹೇಳೋಕ್ಕೆ ಬರಬೇಡ, ನಾವು ನಿನಗೆ ಬುದ್ಧಿ ಹೇಳೋಕ್ಕೆ ಬರಲ್ಲ. ಏನಾದರೂ ಮಾಡ್ಕೊಂಡು ಸಾಯ್, ನಮಗೇನು ಅಂತ ಸೂರ್ಯಕಾಂತ್ ಹೇಳ್ತಾರೆ. ನಂತರ ಇಬ್ಬರು ಅಲ್ಲಿಂದ ಹೋಗ್ತಾರೆ. ಸುಂದರ ಕಣ್ಣೀರನ್ನು ಒರೆಸ್ಕೊಂಡು ಅಲ್ಲಿಂದ ಬರ್ತಾನೆ. ಈಚೆ ಪುರೋಹಿತರು, ನಂದಣ್ಣ ಮಕ್ಕಳೆಲ್ಲ ಸೇರಿ ಶುಭ ಕಾರ್ಯನ ಮಾಡಿದ್ದಾರೆ, ಆದರೆ ನಿಮ್ಮ ಮನೇಲಿ ಮುಖ್ಯವಾದ ಶುಭ ಕಾರ್ಯ ನಡಿಬೇಕು, ನೆನಪಿದೆ ಅಲ್ವಾ ಅಂತಾರೆ. ಮರೆಯೋದಿಲ್ಲ, ನಾಳೆ ಮನೆಗೆ ಬನ್ನಿ ಅಂತಾರೆ ನಂದನ್. ಆಗಲೇ ಅಂತಾರೆ ಪುರೋಹಿತರು. ಆಗ ಕೇಶವ ಮೈಕ್ ತಗೊಂಡು, ಎಲ್ರಿಗೂ ನಮಸ್ಕಾರ. ನಾವೆಲ್ಲರೂ ಸೇರಿ ಒಂದು ಕನಸು ಕಂಡ್ವಿ, ನಮ್ಮ ಅಪ್ಪ ಅಮ್ಮನ ಮದುವೆ ಆ್ಯನಿವರ್ಸರಿಗೆ ರೀಕ್ರಿಯೇಟ್ ಮಾಡಿದರೆ ಹೇಗೆ ಅಂತ. ಅದಕ್ಕೆಲ್ಲ ನೀವೆಲ್ಲ ಬಂದು ಸಹಕಾರ ಮಾಡಿದ್ದೀರಾ. ನಿಮ್ಮ ಸಹಕಾರದಿಂದ ಅದೆಲ್ಲ ನೆರವೇರಿದೆ. ನೀವೆಲ್ಲರೂ ಬಂದು ತುಂಬು ಹೃದಯದಿಂದ ಹಾರೈಕೆನ ಮಾಡಿದ್ದೀರಾ. ನಿಮ್ಮೆಲ್ಲರ ಹಾರೈಕೆಯಿಂದ ನಮ್ಮ ಕುಟುಂಬದಲ್ಲಿ ಇನ್ನಷ್ಟು ಸಂತೋಷ ತುಂಬಿ ತುಳುಕಲಿ. ನಿಮ್ಮೆಲ್ಲರಿಗೂ ಊಟದ ವ್ಯವಸ್ಥೆ ಆಗಿದೆ, ಎಲ್ಲರೂ ಊಟ ಮಾಡಿಕೊಂಡು ನವದಂಪತಿಗೆ ಹರಿಸೆ ಹೋಗಬೇಕು ಅಂತಾನೆ ಕೇಶವ. ಆಗ ಸುಂದರ ಬಂದು, ಕೊಡಿಲಿ ಕೇಶವ ಅಂತ ಮೈಕನ್ನು ತಗೊಂಡು, ಹಾಗೆ ನನ್ನ ಬಿಳಿ ಭಾವ ನನ್ನ ಮಾತಿಗೆ ಬೆಲೆ ಕೊಟ್ಟು ಹಠ ಮಾಡ್ದಂಗೆ ಶುಭ ಕಾರ್ಯನ ಎಲ್ಲ ಸಾಂಗೋಪಸಾಂಗವಾಗಿ ನಡೆಸ್ಕೊಟ್ಟಿದ್ದಾರೆ. ನಾನು ಕೊಟ್ಟ ಮಾತಿನಂತೆ ಅವರಿಗೊಂದು ಲಾಲಿಪಾಪ್ ಕೊಡ್ತೀನಿ, ಅವ್ರ ಅಂಗಡಿಯಿಂದನೇ ತೆಗೆದುಬಿಟ್ಟು. ಆಗ್ಬೋದೇ? ಎಲ್ಲರೂ ಊಟಕ್ಕೆ ಹೊರಡಿ ಅಂತಾನೆ ಸುಂದರ. ಆಗ ನನ್ನನ್ನು ಕೊಡೋ ಇಲ್ಲಿ ಅಂತ ಮೈಕ್ನ ತಗೊಂಡು, ಎಲ್ರಿಗೂ ನಮಸ್ಕಾರ. ಏನೋ ಮಾತಾಡಬೇಕು ಅಂತ ಮೈಕ್ ಇಟ್ಕೊಂಡೆ, ಆದರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಸಂತೋಷ ಆದಾಗ ಏನು ಮಾತಾಡಬೇಕು ಅಂತ ತೋಚಲ್ವಲ್ಲ, ಅಂಥ ಪರಿಸ್ಥಿತಿಲಿದ್ದೀನಿ ನಾನು. ಎಲ್ಲರೂ ಅಂದ್ಕೊಳ್ಳೋದು ಏನು ಅಂದರೆ, ಮಕ್ಕಳು ಬೆಳೆದು ಎಷ್ಟೇ ದೊಡ್ಡವರಾದರೂ ಅಪ್ಪ ಅಮ್ಮನ ಪಾಲಿಗೆ ಅವರು ಮಕ್ಕಳೇ ಅಂತ. ಕಡೆವರೆಗೂ ಅಪ್ಪ ಅಮ್ಮನ ಮಕ್ಕಳೇ ಕೈ ಹಿಡಿದು ನಡೆಸಬೇಕು ಅಂತ ಅನ್ಕೋತಾರೆ. ಆದರೆ ನಮ್ಮ ಮನೇಲಿ ಆ ಥರ ಇಲ್ಲ. ನಿಜ ಹೇಳಬೇಕು ಅಂದರೆ ನನ್ನ ಮಕ್ಕಳೇ ನನ್ನ ಗಿರಿಜನ ನೋಡ್ಕೋತಾ ಇರೋದು. ಮಕ್ಕಳು ಚಿಕ್ಕವರಿದ್ದಾಗ ಅಪ್ಪ ಮಕ್ಕಳ ಕೈ ಹಿಡ್ಕೊಂಡು ಹೆಜ್ಜೆ ಹಾಕಿಸ್ತಾನೆ. ಯಾವಾಗ ಅಪ್ಪನ ಹೆಜ್ಜೆ ನಿಧಾನ ಆಗುತ್ತೋ ಆವಾಗ ಮಕ್ಕಳು ಅಪ್ಪನ ಕೈ ಬಿಟ್ಬಿಡ್ತಾರೆ. ಅದೇ ಥರ ಚಿಕ್ಕ ಮಕ್ಕಳಿಗೆ ಅಮ್ಮ ಕೈ ತುತ್ತು ಕೊಡ್ತಾಳೆ. ಯಾವಾಗ ಅಮ್ಮನ ಕೈ ನಡ್ಗೋಕ್ಕೆ ಶುರುವಾಗುತ್ತೋ ಮಕ್ಕಳು ಅಮ್ಮನ ಮರ್ತು ಬಿಡ್ತಾರೆ. ಇನ್ನೂ ಸೊಸೆಯಂದರು ತುಂಬಿದ ಕುಟುಂಬ ಅಂದರೆ ಮೊದಲೇ ಬೇಡ ಅಂದ್ಬಿಟ್ಟು ಸಮಯ ಸಿಕ್ಕಿದ್ರೆ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡಿಬಿಡ್ತಾರೆ. ಈ ಥರ ಅಪ್ಪ ಅಮ್ಮನ ಮರ್ತು ಬಿಡೋ ಮಕ್ಕಳು, ಅತ್ತೆ ಮಾವ ಬೇಡ ಅನ್ನೋ ಸೊಸೆಯರು ನಿಮಗೆಲ್ಲ ಕಡೆ ಸಿಗ್ತಾರೆ ಅಲ್ವಾ? ಆದರೆ ನಮ್ಮ ಮನೆಯಲ್ಲಿ ಆ ಥರ ಇಲ್ಲ. ಕಡೆವರೆಗೂ ಅಪ್ಪ ಅಮ್ಮನ ಕೈ ಹಿಡಿದು ನಡೆಸೋ ಮಕ್ಕಳು, ಅತ್ತೆ ಮಾವನೇ ತಂದೆ ತಾಯಿ ಅಂತ ನೋಡ್ಕೊಳ್ಳೋ ಸೊಸೆಯರು ಈ ನಂದಗೋಕುಲದಲ್ಲಿ ಮಾತ್ರ ಸಿಗೋದು. ಈ ವಯಸ್ಸಲ್ಲಿ ನನಗೂ ಗಿರಿಜಾಗೂ ಮತ್ತೆ ಮರುಮದುವೆ ಮಾಡಿದ್ದಾರೆ ಅಂದರೆ ನನ್ನ ಸೊಸೆಯರು ಮತ್ತು ಈ ಮಕ್ಕಳನ್ನು ಪಡೆದಿರೋ ನಾವೇ ಧನ್ಯರು. ಈ ಥರ ಮಕ್ಕಳು, ಈ ಥರ ಸೊಸೆಯರು ಇರೋ ಏಕೈಕ ಕುಟುಂಬ ನಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ಮಕ್ಕಳು ಚಿಕ್ಕವರಿದ್ದಾಗ ಇವರಿಗೆ ಏನು ಕೊಡಿಸ್ತೀನೋ ಬಿಡ್ತೀನೋ ನನಗೆ ಗೊತ್ತಿರಲಿಲ್ಲ. ಆದರೆ ಒಳ್ಳೆ ನಡೆ ನುಡಿ ಸಂಸ್ಕಾರ ಕೊಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬರೀ ಅದನ್ನು ನಾನು ಅಂದ್ಕೊಂಡ್ರೆ ಕಲಿಸ್ಬಿಟ್ರೆ ಆಗತ್ತಾ? ಅದನ್ನು ಕಲಿಯೋ ಮನಸ್ಥಿತಿ, ಸ್ವೀಕರಿಸೋ ಬುದ್ಧಿ ಅವರಿಗೂ ಇರಬೇಕಲ್ವಾ? ನನ್ನ ಮಕ್ಕಳಿಗೆ ಅವೆರಡೂ ಇದೆ. ಅದಕ್ಕೆ ನಾನು ಕುಟುಂಬ ಇವತ್ತು ಗೆದ್ದಿದ್ದು. ನನ್ನ ಹಿರಿಮೆ ಏನೂ ಇಲ್ಲ. ನನಗೆ ಆಶ್ಚರ್ಯ ಆಗೋದು ಏನು ಗೊತ್ತಾ? ನನ್ನ ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದೀನಿ, ಆದರೆ ನನ್ನ ಸೊಸೆಯರು ಅವರು ಕೂಡ ಈ ಸಂಸ್ಕಾರನ ಮಡಿಲಲ್ಲಿ ತುಂಬಿಕೊಂಡು ಬಂದಿದ್ದಾರೆ. ಎಷ್ಟು ಒಳ್ಳೆಯವರು, ಎಷ್ಟು ಸಂಸ್ಕಾರವಂತರು. ಇಂಥ ಸೊಸೆಯರನ್ನು ಪಡೆಯೋದಕ್ಕೆ ನಾನು ಗಿರಿಜಾ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ಪ್ರತಿ ಕುಟುಂಬದಲ್ಲೂ ಇಂಥ ಒಂದು ಸೊಸೆ ಇರಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಆಗ ಪ್ರತಿ ಮನೆಯಲ್ಲೂ ನಂದಗೋಕುಲನೇ ಆಗುತ್ತೆ. ಮಕ್ಕಳ, ಸೊಸೆಯಂದ್ರ, ನಿನ್ನೆಯಿಂದ ನೀವು ಮದುವೆ ಅಂದಾಗ ಏನೋ ತಮಾಷೆ ಮಾಡ್ತಿದ್ದೀರ
ಮಾಡ್ತಿದ್ದೀರಾ, ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ, ಒಂದು ಪುಟ್ಟ ಕಾರ್ಯಕ್ರಮ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಅರ್ಥಪೂರ್ಣವಾಗಿ ನೀವು ಮಾಡ್ತೀರಾ ಅಂದ್ಕೊಂಡಿರಲಿಲ್ಲ. ನನ್ನ ಗಿರಿಜಾ ಜೀವನದಲ್ಲಿ ನಾವು ಏನೇ ಅಪೇಕ್ಷೆ ಪಟ್ಟರೂ ಅದು ಸಿಕ್ಕಿದೆ. ನಮಗೆ ನಮ್ಮ ಆಸೆಗಳೆಲ್ಲ ನೆರವೇರಿದೆ. ಇವತ್ತು ನೀವು ಮಾಡಿರೋದನ್ನು ನನ್ನ ಜೀವನ ಪೂರ್ತಿ ಮರೆಯಲ್ಲ ಕಣ್ರೋ. ನನಗೊಂದು ನನ್ನ ಮತ್ತು ಗಿರಿಜಾಗೆ ಒಂದು ದೊಡ್ಡ ಕೊರಗಿತ್ತು. ಇವತ್ತು ಅದು ನೀಗಿದೆ. ಇವತ್ತು ಗಿರಿಜನ ಮನಸ್ಸಲ್ಲಿ, ಅವಳ ಮುಖದಲ್ಲಿ, ಕಣ್ಣಲ್ಲಿ ತೃಪ್ತಿ ಕಾಣ್ತಲ್ಲ. ಇದಕ್ಕೆಲ್ಲ ಕಾರಣ ನೀವು ಕಣ್ರು. ಥ್ಯಾಂಕ್ಸ್ ಕಣ್ರು ಅಂತ ನಂದನ್ ಕೈ ಮುಗ್ದು ಅಳ್ತಾರೆ. ಗಿರಿಜನು ಅಳ್ತಾರೆ. ಅಯ್ಯೋ ಅಪ್ಪ, ಏನೆಲ್ಲ ಮಾತಾಡ್ತಿದ್ದೀರಾ ನೀವು? ನಮಗೆ ಎಷ್ಟೆಲ್ಲ ಮಾಡಿದ್ದೀರಾ ಅಪ್ಪ, ಅದರಲ್ಲಿ ನಾವು ಮಾಡಿರೋದು 1% ಇಲ್ಲ. ನಿಮ್ಮ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಥ್ಯಾಂಕ್ಸ್ ಎಲ್ಲ ಹೇಳಿಬಿಡಿ ಅಪ್ಪ ಪ್ಲೀಸ್ ಅಂತಾನೆ ಮಾಧವ. ಹೌದಪ್ಪ, ನಮಗೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿ ಇರಬೇಕು ಅಷ್ಟೇ ಅಂತಾನೆ ವಲ್ಲಭ. ಮಾವ, ನೀವು ಹೇಳ್ತಿರ್ಬೋದು ನಿಮ್ಮ ಕನಸನ್ನು ನಾವು ಈಡೇರಿಸಿದ್ವಿ ಅಂತ. ನಿಜ ಹೇಳಬೇಕು ಅಂದರೆ ನಾವು ಕೂಡ ಈ ಕನಸು ಕಂಡಿದ್ವಿ ಮಾವ. ಅತ್ತೆ ಮಾವ ಮದುವೆ ಆದರೆ ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಆ ಕನಸು ಇಷ್ಟು ಸುಂದರವಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತಾಳೆ ಮೀನಾ. ಅಕ್ಕ ಬಾವ, ನಿಮ್ಮಿಬ್ಬರು ಮದುವೆನ ನಾನು ಕಣ್ತುಂಬ ನೋಡಿದ್ದೀನಿ. ಆದರೆ ಇವ್ರು ಯಾರೂ ನೋಡಿರಲಿಲ್ಲ. ನೋಡಬೇಕು ಅಂತ ತುಂಬ ಆಸೆಪಟ್ಟು ಅದಕ್ಕೆ ಈ ವ್ಯವಸ್ಥೆ ಮಾಡಿದ್ದು ಅಂತಾನೆ ಸುಂದರ. ಆಗ ಕೇಶವ ಬಂದು ಅಪ್ಪ ಅಮ್ಮನ ಮಧ್ಯೆ ನಿಂತ್ಕೊಂಡು ಅವ್ರ ಭುಜನ ಹಿಡ್ಕೊಂಡು, ಅಪ್ಪ ಅಮ್ಮ ಸಾಮಾನ್ಯವಾಗಿ ತಂದೆ ತಾಯಿ ಮಕ್ಕಳನ್ನ ಮದುವೆ ಮಾಡಿ ಆಶೀರ್ವಾದ ಕೊಡ್ತಾರೆ. ಆದರೆ ನಾವು ನಿಮ್ಮಿಬ್ಬರ ಮದುವೆ ಆಗಿದೆ. ನಿಮಗೆ ಆಶೀರ್ವಾದ ಕೊಡೋಷ್ಟು ದೊಡ್ಡವರು ನಾವಲ್ಲ. ಆದರೆ ನಾವು ಮಕ್ಕಳೆಲ್ಲ ಸೇರಿ ನಿಮ್ಮಿಬ್ಬರ ಬಗ್ಗೆ ಏನೋ ಕೇಳೋಣ ಅಂತ. ಏನು ಗೊತ್ತಾ, ನೀವಿಬ್ಬರು 100 ವರ್ಷ ಸುಖವಾಗಿ ಸಮೃದ್ಧಿಯಾಗಿ ಬದುಕಬೇಕು. ಅದೇ ನಮ್ಮ ಆಸೆ ಅಂತಾನೆ ಕೇಶವ. ಆಗ ಎಲ್ಲರೂ ಒಟ್ಟಿಗೆ ನಿಂತ್ಕೋತಾರೆ. ಮುತ್ತಪ್ಪಣ್ಣ, ಬನ್ನಿಲಿ, ಏನು ನೋಡ್ತಿದ್ದೀರಾ? ಒಂದು ಫೋಟೋ ತೆಗೀರಿ, ಫ್ಯಾಮಿಲಿ ಫೋಟೋ ಅಂತಾನೆ ಸುಂದರ. ಈಚೆ ಚಂದ್ರಕಾಂತ್ ಸೂರ್ಯಕಾಂತ್ ಹತ್ರ, ಏನಣ್ಣ ಇದು ಹೀಗಾಗೋಯ್ತು? ಆ ಅಮೂಲ್ಯ ಬಂದು ಆಚೆ ಬಂದರೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿದ್ಲಲ್ಲ ಅಂತ ನಾವು ಆಚೆ ಹೋದರೆ ಅದೇ ಟೈಮ್ಗೆ ನಂದ ತಾಳಿ ಕಟ್ಟಲಿಕ್ಕೂ ಆ ಸುಂದರ ಅಕ್ಷತೆನ ತರೋದಕ್ಕೂ ನಾವು ಆ ತಟ್ಟೆನ ಹೊಡೆದಿದ್ದಕ್ಕೂ ಅಕ್ಷತೆ ಹೋಗಿ ಅವ್ರ ಮೇಲೆ ಬಿದ್ದಿದ್ದಕ್ಕೂ ಹೀಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಲ್ಲ ಅಂತಾನೆ ಚಂದ್ರಕಾಂತ್. ಆ ಗಿರಿಜಾ ಏನೋ ಸಾಧಿಸಿಬಿಟ್ಟೆ ಅಂತ ಸಂಭ್ರಮ ಮಾಡ್ಕೊತಾ ಇದ್ಲು ಅಂತಾರೆ ಸೂರ್ಯಕಾಂತ್. ನನಗ್ಯಾಕೋ ಇದೆಲ್ಲ ಅಮೂಲ್ಯ ಪ್ಲ್ಯಾನು ಅನ್ನಿಸ್ತಿದೆ. ಅವಳೇ ನಮ್ಮ ಮನೆಗೆ ಬಂದು ನಿಮ್ಮನ್ನು ಕೆಣಕಿ ನೀವೇ ಆಚೆ ಹೋಗೋ ಥರ ಮಾಡಿದಾಳೆ ಅಂತಾನೆ ಶ್ರೀಕಂಠ. ನಮ್ಮ ಕೈಲಿ ಆ ಗಿರಿಜಾ ತಲೆ ಮೇಲೆ ಅಕ್ಷತೆ ಹಾಕಿಸ್ಬೇಕು ಅಂತ ಇಷ್ಟೆಲ್ಲ ಮಾಡಿಲ್ಲ. ನಾವು ಅಷ್ಟೇ, ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಥರ ಅವಳ ಮಾತನ್ನು ಕೇಳಿ ಆಚೆ ಹೋಗಬಾರ್ದಾಗಿತ್ತು. ಹೋಗಲಿ ಬಿಡೋಣ, ಆ ನಂದ ಗಿರಿಜೆಗೋಸ್ಕರ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತಾರೆ ಚಂದ್ರಕಾಂತ್. ಅದೇನು ಗೊತ್ತಾ ಚಂದ್ರು, ಆ ನಂದನ್ಗೆ ಈ ವಯಸ್ಸಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಆಗಬೇಕು ಅನ್ನೋ ಆಸೆ ಇಲ್ಲ. ಇದೆಲ್ಲ ಮಾಡಿರೋದು ಅವನ ಮಕ್ಕಳೇ. ಆ ನಂದ ಇಷ್ಟೊಂದು ದುಂದುವೆಚ್ಚ ಮಾಡೋನಲ್ಲ, ಅವನೊಬ್ಬ ಜುಗ್ಗ ಅಂತಾರೆ ಸೂರ್ಯಕಾಂತ್. ಆದರೂ ಯಾಕಣ್ಣ ಇಷ್ಟೆಲ್ಲ ಖರ್ಚು ಮಾಡಿ ಸಂಭ್ರಮ ಪಟ್ಟಿದ್ದು ಅಂತಾರೆ ಚಂದ್ರಕಾಂತ್. ವಿಷಯ ಇಷ್ಟೇ ಚಂದ್ರು, ಅವರು ಮತ್ತೆ ಅವ್ರ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಅಂತ ತೋರಿಸ್ಕೊಳ್ಳೋಕ್ಕೆ ಮಾಡಿದ್ದಾರೆ. ಇದರಿಂದ ನಾವು ಹುರ್ಕೋತೀವಿ ಅಂತ ಅವ್ರಿಗೆ ಚೆನ್ನಾಗೇ ಗೊತ್ತಿದೆ. ನಮ್ಮ ಮನೇಲಿ ಏನು ಶುಭ ಕಾರ್ಯ ಆಗ್ತಿಲ್ಲ ಅಂತ ಚುಚ್ಚಬೇಕು, ಅದಕ್ಕೆ ಇದನ್ನೆಲ್ಲ ಮಾಡಿದ್ದಾನೆ ಅಂತಾರೆ ಸೂರ್ಯಕಾಂತ್. ನಮ್ಮನೆ ಶುಭ ಕಾರ್ಯನ ಹಾಳು ಮಾಡಿ ಹೇಗೆ ಮೆರಿತಾ ಇದ್ದಾನಣ್ಣ ಅವನನ್ನು ಏನು ಮಾಡ್ಕೊಳ್ಳೋಕ್ಕೂ ಆಗಿಲ್ವಲ್ಲ ನಮಗೆ ಅಂತಾನೆ ಚಂದ್ರಕಾಂತ್. ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಚಂದ್ರು. ಆಗತ್ತೆ ಅಂದರೆ ಎಲ್ಲನೂ ಆಗುತ್ತೆ. ಇನ್ನೂ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ ಚಂದ್ರು. ನಮ್ಮ ಮನೇಲಿ ಒಂದು ಶುಭ ಕಾರ್ಯ ಮಾಡಿಸ್ಬಿಡೋಣ ಅಂತಾರೆ ಸೂರ್ಯಕಾಂತ್. ಈಚೆ ಮನೆಯಲ್ಲಿ ನಂದನ್ ಮತ್ತು ಗಿರಿಜಾಗೆ ಊಟಕ್ಕೆ ಎಲೆನ ಹಾಕಿರ್ತಾರೆ. ಏನ್ರೋ ಇದು, ನಮ್ಗೆ ಮಾತ್ರ ಊಟ ಹಾಕಿದ್ದೀರಾ, ನೀವು ಎಲ್ಲ ಬನ್ನಿ ಊಟಕ್ಕೆ ಅಂತಾರೆ ನಂದನ್. ಇಲ್ಲಪ್ಪ, ನಿಮ್ಮದು ಮುಗಿಲಿ, ನಾವು ಆಮೇಲೆ ಕೂತ್ಕೋತೀವಿ ಅಂತಾನೆ ಮಾಧವ. ನವದಂಪತಿಗಳ ಮುಂದೆ ನಾವು ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ, ನೀವು ನೆಮ್ಮದಿಯಾಗಿ ಊಟ ಮಾಡಿ ಅಂತಾನೆ ವಲ್ಲಭ. ಅತ್ತೆ ಮಾವ ಯಾಕೆ ಸುಮ್ಮನೆ ಕೂತಿದ್ದೀರಾ, ಊಟ ಶುರು ಮಾಡಿ ಅಂತಾಳೆ ಪ್ರಿಯಾ. ಅಯ್ಯೋ ಮಾವ, ಅತ್ತೆ ಇದೇನಿದು, ನಿಮ್ಮನ್ನು ಊಟಕ್ಕೆ ಕೂರಿಸಿರೋದು ನೀವೇ ತಿನ್ನೋದಿಕ್ಕ ಅಂತಾಳೆ ಮೀನಾ. ಏನೇ ಮೀನಾ ಹೀಗೆ ಕೇಳ್ತಿದ್ದೀರಾ, ಊಟ ಮಾಡಿ ಅಂತ ತಾನೇ ಕೂರಿಸಿರೋದು, ಇನ್ನೇನು ಮಾಡಬೇಕು ಅಂತಾರೆ ಗಿರಿಜಾ. ಅತ್ತೆ, ನೀವು ನವದಂಪತಿಗಳು, ಬೇರೆ ಮದುವೆಯಲ್ಲಿ ನೋಡಿಲ್ವಾ, ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಮೊದಲು ಊಟಕ್ಕೆ ಕೂತಾಗ ಗಂಡ ಹೆಂಡತಿಗೆ ಸಿಹಿ ತಿನ್ನಿಸ್ಬೇಕು, ಹೆಂಡತಿ ಗಂಡಂಗೆ ಸಿಹಿ ತಿನ್ನಿಸ್ಬೇಕು, ಎಲ್ಲ ಗೊತ್ತಿದ್ರು ನಾವೇ ಹೇಳ್ಕೊಡ್ಬೇಕಪ್ಪ ಅಂತಾಳೆ ಮೀನಾ. ಅವೆಲ್ಲ ಆಗಲ್ಲಮ್ಮ ಅಂತಾರೆ ನಂದನ್. ಬಿಳಿ ಬಾವ, ನೀವು ಹೀಗೆ ಹಠ ಮಾಡಿದರೆ ನಿಮಗೆ ಲಾಲಿಪಾಪ್ ಕೊಡ್ಸಲ್ಲ ಅಂತಾನೆ ಸುಂದರ. ಬೇಕಿಲ್ಲ ಹೋಗೋ ಅಂತಾರೆ ನಂದನ್. ಅಪ್ಪ ಪ್ಲೀಸ್ ಅಪ್ಪ ಅಂತ ಎಲ್ರಿಗೂ ಕೂಗ್ತಾರೆ. ಒಂದು ನಿಮಿಷ ನೋಡಿ, ತಾಳಿ ಕಟ್ಟು ಅಂತ ಹೇಳಿದ್ರಿ, ತಾಳಿ ಕಟ್ಟಿದ್ದೀನಿ, ಹೊಸ ತಲೆಹರಟೆ ಬೇಡ ಅಂತಾರೆ ನಂದನ್. ಮಾವ ಒಂದೇ ಒಂದು ತುತ್ತು ಅಲ್ವಾ, ಪ್ಲೀಸ್ ತಿನ್ನಿಸಿ ಮಾವ ಅಂತಾಳೆ ಅಮೂಲ್ಯ. ಅಪ್ಪ, ನೀವು ಅಮ್ಮಂಗೆ ತುತ್ತು ತಿನ್ನಿಸೋದನ್ನು ನಾನು
ಕಣ್ಣಾರೆ ನೋಡೇ ಇಲ್ಲ ಗೊತ್ತಾ. ನೀವು ಅಮ್ಮಂಗೆ ತುತ್ತು ತಿನ್ನಿಸಿದ್ದನ್ನು ನೋಡಿ ಕಣ್ತುಂಬಿಸಿಕೊಂಡ್ಬಿಡ್ತೀನಪ್ಪ. ನಾನು ಕಲೆಕ್ಟ್ರ್ ಆದಷ್ಟೇ ಖುಷಿಯಾಗುತ್ತೆ, ಪ್ರಾಮಿಸ್ ಅಂತಾಳೆ ರಕ್ಷಾ. ರಕ್ಷಾ ಸಾಕು ಮುಚ್ಚು ಬಾಯಿ. ನಿನ್ನೆಯಿಂದ ನೋಡ್ತಿದ್ದೀನಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ತಲೆಹರಟೆ ಮೇಲೆ ತಲೆಹರಟೆ ಮಾಡ್ತಾನೆ ಇದ್ದೀರಾ. ಏನು ಪಾಪ ಮಕ್ಕಳು ಖುಷಿ ಪಡಲಿ ಅಂತ ನಾವು ಸುಮ್ಮನೆ ಇದ್ದರೆ ಯಾಕೋ ನಿಮ್ಮದು ಅತಿಯಾಯಿತು. ಅವರಿಗೂ ವಯಸ್ಸಾಗಿದೆ, ಅವರನ್ನು ತುತ್ತು ತಿನ್ನಿಸು ಸ್ವೀಟ್ ತಿನ್ನಿಸು ಅಂದರೆ ಅವರಿಗೆ ನಾಚಿಕೆ ಆಗಲ್ವಾ ಅಂತಾರೆ ಗಿರಿಜಾ. ನೀನು ಮಕ್ಳಿಗೆ ಬೈತಿದ್ಯೋ ನನಗೆ ವಯಸ್ಸಾಯಿತು ಅಂತ ಹಂಗಿಸ್ತಿದ್ಯೋ ಅಂತಾರೆ ನಂದನ್. ಅಯ್ಯಯ್ಯೋ ನಾನು ಹಾಗೆ ಹೇಳಿಲ್ಲ ರೀ, ನೀವು ಹಾಗೆ ಅಂದ್ಕೊಂಡ್ಬಿಟ್ರಾ ರೀ, ನಾನು ಮಕ್ಕಳನ್ನೇ ಬೈದಿದ್ದು ನಿಮಗೆ ಗೊತ್ತಿಲ್ವಾ ರೀ ಪತಿಯೇ ಅಂತ ಗಿರಿಜಾ ಹೇಳುವಾಗ ಸಾಕು ಅಂತಾರೆ ನಂದನ್. ನೋಡಿ ಬಿಳಿ ಬಾವ, ಅಕ್ಕ ಹೇಳ್ದಂಗೆ ನಿಮಗೆ ವಯಸ್ಸಾಗಿಲ್ಲ ಅಂತ ತಿಳಿಸೋದಿಕ್ಕಾದರೂ ನೀವು ಅವರಿಗೆ ತುತ್ತು ತಿನ್ನಿಸ್ಬೇಕು ಅಂತಾರೆ ಸುಂದ್ರ. ಅಪ್ಪ ಪ್ಲೀಸ್ ಅಪ್ಪ ತಿನ್ನಿಸಿ ಅಂತಾನೆ ಕೇಶವ. ಎಲ್ಲರೂ ತುಂಬ ಒತ್ತಾಯ ಮಾಡ್ತಿದ್ದೀರಾ, ತಿನ್ನಿಸ್ತೀನಿ ಅಂತಾರೆ ನಂದನ್. ಈಚೆ ಸೂರ್ಯಕಾಂತ್ ನಮ್ಮ ಶ್ರೀಕಂಠಗೆ ಆದಷ್ಟು ಬೇಗ ಹೆಣ್ಣನ್ನು ನೋಡೋಣ, ಅದ್ದೂರಿಯಾಗಿ ನಿಶ್ಚಿತಾರ್ಥನ ಮದುವೆನ ಮಾಡಿಬಿಡೋಣ. ಆ ನಂದ ಮಾಡಿರೋ ಮಾಧವನ ಮದುವೆ ಮತ್ತು ಈ ಮದುವೆ ಯಾವುದೂ ಲೆಕ್ಕಕ್ಕೆ ಇರಬಾರ್ದು. ನಮ್ಮ ಮನೆಯಿಂದ ಕೇಳಿಸೋ ನಗುವಿನ ಸದ್ದು ಸಂಭ್ರಮ ಕೇಕೆಗೆ ಆ ನಂದನ್ ಮನೆಯವರಿಗೆ ನಿದ್ದೆ ಬರಬಾರ್ದು. ಆ ಥರ ವಿಜೃಂಭಣೆಯಿಂದ ನಮ್ಮ ಶ್ರೀಕಂಠು ಮದುವೆನ ಮಾಡಬೇಕು ಚಂದ್ರು ಅಂತ ಅವರಿಬ್ಬರು ಮುಖನ ನೋಡಿ. ಯಾಕಿಬ್ರು ಮಾತಾಡ್ತಿಲ್ಲ? ಹೋದ ಸಲ ಆ ಥರ ಎಲ್ಲ ಆಗೋಯ್ತು ಅಂತನಾ? ಈ ಸಲ ಆ ಥರ ಇಲ್ಲ, ಏನು ತಪ್ಪು ನಡೆಯಲ್ಲ ಚಂದ್ರು. ಶ್ರೀಕಂಠು ನಿನ್ನ ದೊಡ್ಡಪ್ಪ ನಿನ್ನ ಮದುವೆನ ಅದ್ದೂರಿಂದ ಮಾಡ್ತಾನೆ ಅಂತಾರೆ ಸೂರ್ಯಕಾಂತ್. ಸರಿ ದೊಡ್ಡಪ್ಪ ಅಂತಾನೆ ಶ್ರೀಕಂಠ. ಸೂರ್ಯಕಾಂತ್ ಅಲ್ಲಿಂದ ಎದ್ದು ಹೋಗ್ತಾರೆ. ಶ್ರೀಕಂಠ ಚಂದ್ರಕಾಂತ್ ಹತ್ರ ಕೂತ್ಕೊಂಡು, ಏನಪ್ಪ ಇದು, ದೊಡ್ಡಪ್ಪ ನೋಡಿದರೆ ನನಗೆ ಹುಡುಗಿನ ಹುಡುಕ್ತೀನಿ ಅಂತ ಹೇಳ್ತಿದ್ದಾರೆ, ಆದರೆ ಆ ನಂದನ್ ಮಗಳ ರಕ್ಷಾನೇ ನೀವು ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀರಾ, ನನಗ್ಯಾಕೋ ಭಯ ಆಗ್ತಿದ್ಯಪ್ಪ ಅಂತಾನೆ ಶ್ರೀಕಂಠ. ಮಾತು ಕೊಟ್ಟಿದ್ದೆ ಶ್ರೀಕಂಠ, ನೀನು ಯಾರು ಏನು ಬೇಕಿದ್ರು ಅನ್ನಲಿ, ಯಾರು ಬೇಕಿದ್ರು ಅಡ್ಡ ಬರಲಿ, ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಎದ್ರು ಮನೆ ಹುಡುಗಿ ಈ ಮನೆ ಸೊಸೆ ಆಗಲೇಬೇಕು ಅಷ್ಟೇ ಅಂತಾರೆ ಚಂದ್ರಕಾಂತ್. ಈಚೆ ನಂದನ್ ತಿನ್ನಿಸ್ಬೇಕು ಅನ್ನುವಾಗ ಮಾವ ನಿಲ್ಲಿಸಿ ಅಂತಾಳೆ ಮೀನಾ. ಮತ್ತಿನ್ನೇನಮ್ಮ ಅಂತಾರೆ ನಂದನ್. ತಿನ್ಸೋಕ್ಕೂ ಮುಂಚೆ ಗಂಡ ಹೆಂಡತಿ ಹೆಸರನ್ನು ಹೇಳಬೇಕು. ಗಿರಿಜಾ ಅಂತ ಅಲ್ಲ, ಕವನದ ರೂಪದಲ್ಲಿ ನಿಮ್ಮ ಹೆಂಡತಿ ಹೆಸರು ಹೇಳಬೇಕು. ಅತ್ತೆ ನೀವು ಅಷ್ಟೇ, ನಿಮ್ಮ ಗಂಡನ ಹೆಸರನ್ನು ಕವನದ ರೂಪದಲ್ಲಿ ಹೇಳಬೇಕು ಅಂತಾಳೆ ಮೀನಾ. ಏನು ಮೀನಾ ಇದೆಲ್ಲ ಅಂತಾರೆ ನಂದನ್. ಶಾಸ್ತ್ರ ಮಾವ, ಹೇಳಿ ಶುರು ಮಾಡಿ ಅಂತಾಳೆ ಮೀನಾ. ಹೌದು ಮಾವ, ಬೇಗ ಅತ್ತೆ ಹೆಸರು ಹೇಳಿ, ನಾವೆಲ್ಲ ಕಾಯ್ತಿದ್ದೀವಿ ಅಂತಾಳೆ ಪ್ರಿಯಾ. ಒಳ್ಳೆ ಕತೆ ಆಯ್ತಲ್ಲ ಇದು ಅಂತ ನಂದನ್ ಶಕ್ತಿಯಾಗಿ ನಿಲ್ಲುವಳು, ಪ್ರಕೃತಿಯಾಗಿ ಬೆಳಗುವಳು, ಶಿವನ ಅರ್ಧಾಂಗಿ ಗಿರಿಜೆ, ಪ್ರೀತಿಯನ್ನೇ ಸುರಿಸುವಳು, ಮಮತೆಯನ್ನೇ ಮೆರೆಯುವವಳು ನನ್ನ ಸಹಭಾಗಿ ಗಿರಿಜಾ ಅಂತ ಸ್ವೀಟ್ನ ತಿನ್ನಿಸ್ತಾರೆ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಅಮ್ಮ ನೀನು ಅಪ್ಪನ ಹೆಸರು ಹೇಳಿ ತಿನ್ನಿಸ್ಬೇಕು ಅಂತಾನೆ ಮಾಧವ. ಅಯ್ಯಯ್ಯೋ ನನಗೆ ನಿಮ್ಮ ಅಪ್ಪನ ಹಾಗೆ ಪದಗಳನ್ನು ಸೇರಿಸೋಕ್ಕೆ ಬರಲ್ಲ ಕಣ್ರೋ ಅಂತಾರೆ ಗಿರಿಜಾ. ಅಮ್ಮ ಪ್ಲೀಸ್ ಹೇಳಿ ಅಂತಾರೆ ಒಬ್ಬೊಬ್ಬರು. ಅಕ್ಕ ಹೇಳಿ ಅಕ್ಕ, ಮಗು ಅಳು ಶುರು ಮಾಡಿದರೆ ಸಮಾಧಾನ ಮಾಡೋದು ಬಹಳ ಕಷ್ಟ. ಆಮೇಲೆ ಅದನ್ನು ಸಮಾಧಾನ ಮಾಡೋಕ್ಕೆ ನಾನು ಊರೆಲ್ಲ ಎತ್ಕೊಂಡು ತಿರ್ಗಬೇಕಾಗುತ್ತೆ ಅಂತಾನೆ ಸುಂದ್ರ. ಆಗ ಗಿರಿಜಾ ಸ್ವೀಟ್ ಇಟ್ಕೊಂಡು, ತುಂಟಾಟದಲ್ಲಿ ಕೃಷ್ಣನ ಹೋಲುವ ಸಹನೆಯಲ್ಲಿ ರಾಮನೇ ಇವ, ಕೋಪಿಸಿಕೊಂಡರೆ ಶಿವನೇ ಮೂರನೇ ಕಣ್ಣು ಬಿಟ್ಟಂತೆ, ಪ್ರೀತಿಸಲು ನಿಂತರೆ 3 ಲೋಕವನ್ನೇ ಆವರಿಸಿಕೊಂಡ ವಾಮನನ ಹೆಜ್ಜೆ ಇಟ್ಟಂತೆ, ಚಂದಿರನೇ ನಾಚುವ ರೂಪ, ಸದಾ ಬೆಳಗುವ ನಂದಾದೀಪ ಅಂತ ಸ್ವೀಟ್ನ ತಿನ್ನಿಸ್ತಾರೆ ಗಿರಿಜಾ. ಎಲ್ಲರೂ ಕ್ಲಾಪ್ಸ್ನ ಮಾಡ್ತಾರೆ. ಈಗ ನೀವು ತಿನ್ನಿ ಶುರು ಮಾಡಿ ಅಂತಾಳೆ ಮೀನಾ. ಈಚೆ ನಂದನ್ ರೂಮಲ್ಲಿ ಕೇಶವ ಮೀನಾ ಇರ್ತಾರೆ. ಮೀನಾ ಹಾಲನ್ನು ತಗೊಂಡು ಬರ್ತಾಳೆ. ಆಗ ಕೇಶವ ಬಾ ಕೂತ್ಕೋ ಅಂತ ಮೀನನ್ನು ಕೂರಿಸಿ ಕಿಸ್ಕೊಡ್ಬೇಕು ಅನ್ನುವಾಗ ನಂದನ್ ಮಧು ಏನು ನಡೀತಿದೆ ಇಲ್ಲಿ ಅಂತಾರೆ. ಇವತ್ತು ನಿಮ್ಮದು ಅಮ್ಮಂದು ಮದುವೆ ಆಯ್ತಲ್ಲ ಅಲ್ವಾ, ಫಸ್ಟ್ ನೈಟ್ ಡೆಕೋರೇಟ್ ಮಾಡಿದ್ದೀವಿ ಅಂತಾನೆ ಕೇಶವ. ಆಗ ನಂದನ್ ಹೊರಗಡೆ ಬಂದು ಗಿರಿಜಾ ಅಂತ ಕೂಗ್ತಾರೆ. ಏನಾಯ್ತು ರೀ ಅಂತಾರೆ ಗಿರಿಜಾ. ಇವ್ರು ರೂಮನ್ನು ಆ ಥರ ಮಾಡಿದ್ದಾರೆ ಅಂತಾರೆ ನಂದನ್. ಫಸ್ಟ್ ನೈಟ್ ರೂಮಾಗಿ ಮಾಡಿದ್ದಾರೆ ಅಂತಾನೆ ಸುಂದ್ರ. ಭಗವಂತ ಅಂತಾರೆ ಗಿರಿಜಾ. ಅವನೇ ಯಾಕೆ ಇವಾಗ ಅಂತಾನೆ ಸುಂದ್ರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.